ದಸರಾ ಸಂಭ್ರಮ ಅದರಲ್ಲೂ ಕೂಡ ಇವತ್ತು ಜಂಬೂ ಸವಾರಿಗೆ ಅಂತ ಕ್ಷಣಗಣನೆ ಎದುರಾಗಿದೆ. ಈಗಾಗಲೇ ತಾಯಿ ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಮೆರವಣಿಗೆ ಹೊರಟಾಗಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ದಸರಾ ವೈಭವದ ಬಗ್ಗೆ ಜೊತೆಗೆ ಒಂದಷ್ಟು ಪೌರಾಣಿಕ ಕಥೆಗಳು, ಇತಿಹಾಸ ಮತ್ತೆ ಆಗಿನಿಂದ ಈಗ ನಡೀತಾ ಇರುವಂತಹ ಆಚರಣೆಗಳು, ಆಗಿನ ಆಚರಣೆಗೂ ಈಗ ಆಗ್ತಾ ಇರುವಂತಹ ಆಧುನಿಕತೆಯ ಸ್ಪರ್ಶಕ್ಕೂ ಇರುವಂತಹ ಒಂದಷ್ಟು ವ್ಯತ್ಯಾಸಗಳ ಬಗ್ಗೆ ಆಧ್ಯಾತ್ಮಿಕ ಚಿಂತಕರಾಗಿ ನಮ್ಮ ಜೊತೆಗೆ ಇಷ್ಟೊತ್ತು ಕೂತು ಒಂದಷ್ಟು ಮಾಹಿತಿಯನ್ನ ಪೌರಾಣಿಕ ಕಥೆಗಳನ್ನ ಕೊಟ್ಟಿರೋದು ಪ್ರಣವ್ ಶರ್ಮಾ ಗುರೂಜಿ ಅವರು. ಗುರೂಜಿ, ಇಲ್ಲಿವರೆಗೂ ಕೂಡ ಸಾಕಷ್ಟು ಕಥೆಗಳನ್ನ ಹೇಳಿದ್ರಿ. ಒಂದು ಕೊನೆಯದಾಗಿ 1 ನಿಮಿಷದೊಳಗೆ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಮೈಸೂರು ದಸರಾ ಅಂತ ಬಂದಾಗ ಈಗ ನಡೀತಿರೋದಕ್ಕೂ ಹೇಳೋದಾದ್ರೆ? ತುಂಬಾ ವಿಶೇಷವಾಗಿ ನಮ್ಮ ಹಿರಿಯರು ಜನಗಳಿಗೆ ಒಳ್ಳೆಯದಾಗ್ಲಿ ಅಂತ ಮಾಡಿಕೊಟ್ಟಂತಹ ಆಚರಣೆಯ ಒಂದು ಭಾಗ ಮೈಸೂರು ದಸರಾ. ಹಾಗಾಗಿ ಇದು ಕೇವಲ ಜನಗಳಿಗೆ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಕೂಡ ಇದಕ್ಕೆ ತುಂಬಾ ಮಹತ್ವ ಇರುವಂತಹ ನವರಾತ್ರಿಯಲ್ಲೇ ನಡೆಯುವಂಥದ್ದು. ನವರಾತ್ರಿಯಲ್ಲಿ ದೇವಿಯನ್ನ ಆರಾಧನೆ ಮಾಡಿದ್ರೆ ವಿಶೇಷ, ಅದರಲ್ಲೂ ಸಾಂಸ್ಕೃತಿಕವಾಗಿ ಮಾಡಿದ್ರೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಆಧ್ಯಾತ್ಮಿಕತೆಗೆ ಎರಡಕ್ಕೂ ಕೂಡ ಒಳ್ಳೇದಾಗುವಂಥದ್ದು. ಹಾಗಾಗಿ ಇದೆರಡೂ ಕೂಡ ಜನಗಳಿಗೆ ಒಳ್ಳೇದಾಗ್ಲಿ, ದೇವಿಯ ಆ ಒಂದು ಪರ್ವಕಾಲದ ಶುಭಾಶಯಗಳನ್ನ ಹೇಳ್ತಾ, ವಿಜಯದಶಮಿಯಲ್ಲಿ ಹೇಗೆ ಮಹಿಷಾಸುರನಲ್ಲಿ ಸಂಹಾರವನ್ನ ಮಾಡಿ ದೇವಿ ಜಯವನ್ನ ಪಡಿತಾಳೆ, ಅದೇ ರೀತಿ ರಾವಣನ ಸಂಹಾರ ಮಾಡಿ ಹೇಗೆ ರಾಮವನ್ನ ಜಯವನ್ನ ಪಡಿತಾನೆ, ಹೀಗೆ ಅನೇಕ ಒಂದು ಐತಿಹಾಸಿಕ ಘಟನೆಗಳು ಅನ್ನುವಂಥದ್ದು ವಿಜಯದಶಮಿಯಲ್ಲಿ ನಡೆದಿರುವಂಥದ್ದು. ಆ ಒಂದು ದಿನದಂದು ನಮಗೂ ಕೂಡ ದೇವಿ ಎಲ್ಲ ವಿಜಯವನ್ನ, ಎಲ್ಲ ದುಷ್ಟಶಕ್ತಿಗಳನ್ನ ನಿಗ್ರಹವನ್ನ ಮಾಡಿ, ದುಷ್ಟಶಕ್ತಿಗಳು ಅಂದ್ರೆ ಇವಾಗೆಲ್ಲ ಒಂದ್ ಕಡೆ ಹೊರಗಡೆ ಅಲ್ಲಿ ಇಲ್ಲಿದೆ ಅಂತಲ್ಲ, ಎಲ್ಲರ ಮನಸ್ಸಿನಲ್ಲೇ ಇರುತ್ತೆ ಪ್ರವೃತ್ತಿಯ ರೂಪದಲ್ಲಿ. ಆ ಎಲ್ಲ ದುಷ್ಟ ಗುಣಗಳು ಅನ್ನುವಂಥದ್ದು ಕೂಡ ನಿಗ್ರಹವಾಗಲಿ, ಎಲ್ಲರಿಗೂ ಕೂಡ ದೇವಿಯ ಅಭಯವನ್ನ ಕೊಡ್ಲಿ. ಈ ರೀತಿಯಾಗಿರುವಂತಹ ಪರಂಪರೆ ಆಚರಣೆಗಳು ಅನ್ನುವಂಥದ್ದು ನಮ್ಮ ಮುಂದಿನ ಪೀಳಿಗೆಗೂ ಹೀಗೆ ಇದನ್ನ ನಾವು ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕು. ಯಾಕೆಂದ್ರೆ ಸಂಸ್ಕೃತಿ ಮತ್ತೆ ಸಂಸ್ಕೃತ ಅನ್ನುವಂಥದ್ದು ಎರಡು ತುಂಬಾ ವಿಶೇಷವಾಗಿ ಕಾಪಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷಗಳು. ಇವತ್ತು ತುಂಬಾ ಅದಕ್ಕೆ ಏಟ್ ಬೀಳ್ತಿರ್ಬೋದು, ಅದು ಕೂಡ ಒಂದಷ್ಟು ಕಡೆ ಜನಗಳು ಅದರ ಬಗ್ಗೆ ತುಂಬಾ ಜಾಗರೂಕರು ಕೂಡ ಆಗ್ತಿದ್ದಾರೆ. ಇವಾಗ ತುಂಬಾ ಜಾಗರೂಕತೆ ಬರ್ತಿದೆ, ಜನಗಳು ಕೂಡ ಜಾಗೃತರಾಗ್ತಾ ಇದ್ದಾರೆ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ಆ ಹಿಂದಿನಿಂದ ಬಂದಿರುವಂತಹ ಆಚರಣೆ ಅನ್ನುವಂಥದ್ದು ನಡಿಬೇಕು, ಅದರ ಒಂದು ಖುಷಿ ಅನ್ನುವಂಥದ್ದು ಮುಂದಿನ ಜನಕ್ಕೂ ಉಂಟಾಗಬೇಕು. ಗುರುಜಿ, ಆಧ್ಯಾತ್ಮಿಕ ಚಿಂತಕರಾಗಿ ಅದರಲ್ಲೂ ಕೂಡ ಮಾನವೀಯ ಮೌಲ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ರಿ. ಧನ್ಯವಾದ. ನಮಸ್ಕಾರ. ಅದೇ ರೀತಿಯಾಗಿ ನೀವು ಬನ್ನಿ ಮಂಟಪದವರೆಗೆ ಇವತ್ತು ಏನು ಜಂಬೂ ಸವಾರಿ ಸಾಗುತ್ತೆ ಅದರ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಹೋಗ್ಬೋದು. ಸದ್ಯ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಈಗ ಜಂಬೂ ಸವಾರಿ ಸಾಗ್ತಾ ಇರುವಂಥದ್ದು. ಈ ಗತ ವೈಭವವನ್ನ ಕಣ್ತುಂಬಿಕೊಳ್ಬೇಕು ಅಂತ ನಾಡಿನಾದ್ಯಂತ ಜನರು ಕಾತುರದಿಂದ ಕಾಯ್ತಾ ಇದ್ರು. ಬರೀ ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ, ಪಕ್ಕದ ರಾಜ್ಯದಿಂದ, ದೇಶ ವಿದೇಶಗಳಿಂದ ಕೂಡ ಅನೇಕರು ಬಂದು ಮೈಸೂರು ದಸರಾ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ, ಬಂದಿರ್ತಾರೆ. ಜನಜಂಗುಳಿ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಸಾಕಷ್ಟು ನಿರೀಕ್ಷೆ. ಜಂಬೂ ಸವಾರಿ ಇರ್ಬೋದು, ರಾತ್ರಿ ನಡೆಯುವಂಥ ಪಂಜಿನ ಕವಾಯತ್ತಿರ್ಬೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಜನರಿಗೆ ಇರುವಂಥ ನಿರೀಕ್ಷೆ ಹುಸಿ ಆಗದೆ ಇರಲಿ ಅಂತೇಳಿ, ಅಂದರೆ ಪ್ರತಿ ಬಾರಿಯೂ ಕೂಡ ಇರುವಂಥದ್ದು ಗ್ರ್ಯಾಂಡ್ ಆಗಿ ಮೈಸೂರು ದಸರಾ ನಡೆಯುತ್ತೆ. ಲೈಟಿಂಗ್ಸಿಂದ ಹಿಡಿದು ಜಂಬೂ ಸವಾರಿ, ರಾತ್ರಿ ನಡೆಯುವ ಪಂಜಿನ ಕವಾಯಿತು, ಎಲ್ಲದರಲ್ಲೂ ಕೂಡ ಜನರು ಬಂದು ನೋಡಿ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅನೇಕ ಜನರ ಕನಸಿದು ಮೈಸೂರು ದಸರಾವನ್ನು ನಾವು ಕಣ್ಣಾರೆ ಒಂದ್ಸಲ ನೋಡಬೇಕು ಅಂತ. ಆ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಕೂತಿರುವಂತ ತಾಯಿ ಚಾಮುಂಡೇಶ್ವರಿ ದೇವಿ. ನೀವು ಇಲ್ಲಿವರೆಗೂ ಕೂಡ 21 ದಿನಗಳ ಕಾಲ TV5 ನಲ್ಲಿ 21 ಎಪಿಸೋಡ್ನ ಗಮನಿಸಿರ್ತೀರಾ. ಗತ ವೈಭವದ ಬಗ್ಗೆ, ಅಂದರೆ ಹಿಂದೆ ರಾಜರಿದ್ದಂಥ ಸಂದರ್ಭದಲ್ಲಿ ಮೈಸೂರು ಯಾವ ರೀತಿಯಾಗಿತ್ತು, ಮೈಸೂರು ಸ್ಥಾಪನೆ ಆಗಿದ್ದು ಹೇಗೆ, ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಅಂತ ಬಂದರೆ ಒಂದೇ ವಿಗ್ರಹನ ಇಲ್ಲ, 3 ವಿಗ್ರಹಗಳಿತ್ತು. ಅದರಲ್ಲಿ ಒಂದು ವಿಗ್ರಹ ಭಗ್ನಗೊಳಿಸಲಾಯಿತು ದಂಡಯಾತ್ರೆಗೆ ಬಂದಂಥ ಸಂದರ್ಭದಲ್ಲಿ. ಹೀಗೆ 21 ಎಪಿಸೋಡ್ಗಳನ್ನು ಕೂಡ ನೀವು ಗಮನಿಸಿರ್ತೀರಾ. ಅದರಲ್ಲಿ ಈ ಒಂದು ಮೈಸೂರಿನ ಇತಿಹಾಸ, ಪೌರಾಣಿಕ ಕಥೆಗಳು, ಹೇಗಿತ್ತು ಮೈಸೂರು ಆಗ, ಈಗ ಹೇಗಾಗಿದೆ ಅದ್ರ ಬಗ್ಗೆ ಗಮನಿಸಿದ್ದೀರಾ. ಇವತ್ತು ನಡೀತಾ ಇರುವಂತಹ ಈ ಚಾಮುಂಡೇಶ್ವರಿಯ
ವಿಶೇಷ ಪೂಜೆ ಪುನಸ್ಕಾರ ಏನಿದೆ ಇದೆಲ್ಲದಕ್ಕೂ ಕೂಡ 1 ತಿಂಗಳಿಂದ ಕೂಡ ತಯಾರಿ ನಡೆದಿತ್ತು. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಂದ್ರೆ 11 ತಿಂಗಳ ಕಾಲ ಕಾಡಿನಲ್ಲಿ ಇರುವಂತ ಈ ಆನೆಗಳು 1 ತಿಂಗಳಿನಿಂದ ನಮ್ಮ ನಾಡಿಗೆ ಬಂದಿರ್ತವೆ, ಅರಮನೆಯ ಅಂಗಳದಲ್ಲಿ ಇರ್ತವೆ. ಅವುಗಳಿಗೆ ಒಂದಷ್ಟು ತರಬೇತಿಯನ್ನ ಕೊಡಲಾಗುತ್ತೆ, ತಾಲೀಮನ್ನ ಕೊಡಲಾಗುತ್ತೆ. ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಬೇಕು ಅಂದ್ರೆ ಎಲ್ಲಾ ಆನೆಗಳಿಗೂ ಅದು ಸಾಧ್ಯವಲ್ಲ. ಈಗಾಗಲೇ ಗುರುಜಿ ಕೂಡ ಹೇಳ್ತಾ ಇದ್ರು, ಯಾವುದೇ ಒಂದು ವಿಚಾರ ಅಂತ ಬಂದ್ರೂ ಕೂಡ ನಾವು ಅದರಲ್ಲಿ ಸಂಸ್ಕರಣೆ ಮಾಡುವಂಥದ್ದು ಇದ್ದೇ ಇರುತ್ತೆ. ಹೀಗಾಗಿ ಹಿಂದೆ ಅರ್ಜುನ ಆನೆ ಇದ್ದ, ಆತ ಸಾವನ್ನಪ್ಪಿದ ನಂತರ ಆ ಜಾಗಕ್ಕೆ ಬಂದಿರೋದು ಅಭಿಮನ್ಯು ಆನೆ. ಅಭಿಮನ್ಯು ಆನೆ ಮಧ್ಯದಲ್ಲಿ ಇರುವಂತ ಆನೆ ಏನಿದೆ, ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗೋದು. ಪಕ್ಕದಲ್ಲಿ ಕುಮ್ಕಿ ಆನೆಗಳು, ರೂಪ ಹಾಗೂ ಕಾವೇರಿ ಅನ್ನುವಂತ ಆನೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಬಹಳ ಹತ್ತಿರದಿಂದ ನೀವು ತಾಯಿ ಚಾಮುಂಡೇಶ್ವರಿಯ ಆ ಮುಖವನ್ನ ನೀವು ಗಮನಿಸಬಹುದು. ಅಂದ್ರೆ ಅನೇಕರು ನೂಕು ನುಗ್ಗಲು ಮಾಡಿಕೊಂಡು ದಸರಾಗ್ ಹೋಗ್ತಾರೆ ನಿಜ, ಆದ್ರೆ ತಾಯಿಯ ದರ್ಶನವನ್ನ ಪಡ್ಕೊಳ್ಳೋದಕ್ಕಾಗೋದೇ ಇಲ್ಲ, ಕರೆಕ್ಟ್ ಆಗಿ ನೋಡೋದಕ್ಕಾಗಲ್ಲ ನೂಕು ನುಗ್ಗಲು ಇರೋದ್ರಿಂದ. ಆದ್ರೆ ನೀವು ನೇರ ದೃಶ್ಯಾವಳಿಗಳನ್ನ ಗಮನಿಸಬಹುದು. ತಾಯಿ ಕಂಗೊಳಿಸ್ತಾ ಇರೋದನ್ನ, ವಿರಾಜಮಾನಳಾಗಿ ಆನೆಯ ಮೇಲೆ ಅಂಬಾರಿಯ ಒಳಗಡೆ ಕೂತಿರುವಂಥದ್ದು. ಇನ್ನು ಜಂಬೂ ಸವಾರಿ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಸಕ್ತಿ ಇರೋದೇ ಅದ್ರ ಮೇಲೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಜಂಬೂ ಸವಾರಿಯನ್ನ ನೋಡಲೇಬೇಕು ಅಂತೇಳಿ ಬಂದಿರ್ತಾರೆ. ಆ ಜಂಬೂ ಸವಾರಿ ಕೂಡ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಹೋಗ್ಬೋದು. ಇವತ್ತು ಈಗಾಗಲೇ CM ಸಿದ್ದರಾಮಯ್ಯನವರ ಸಂಪುಟ ಇರ್ಬೋದು, ರಾಜರಾಗಿರುವಂಥ ಯದುವೀರ್ ಒಡೆಯರ್ ಇರ್ಬೋದು, ಅನೇಕ ಪೂಜಾ ಕೈಂಕರ್ಯಗಳು ನಿನ್ನೆಯಿಂದ ಕೂಡ ನೀವು ಗಮನಿಸ್ತಾ ಇದ್ರಿ. ನಿನ್ನೆ ಬೆಳಗಿನ ಜಾವದಿಂದ ಕೂಡ ಅನೇಕ ಪೂಜೆಗಳು ನೆರವೇರಿದೆ. ತಾಯಿ ಚಾಮುಂಡೇಶ್ವರಿಯ ಹೆಸರಲ್ಲಿ ನಡೆಯುವಂಥ ಪೂಜೆಗಳು ಬೆಳಗ್ಗೆನೆ ನಿನ್ನೆ ಚಂಡಿ ಹೋಮವನ್ನ ಮಾಡಲಾಯಿತು. ತದನಂತರದಲ್ಲಿ ಆಯುಧ ಪೂಜೆ, ಇವತ್ತು ನಡೀತಾ ಇರುವಂತಹ ವಿಧಿವಿಧಾನಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ತಾಯಿ ಚಾಮುಂಡೇಶ್ವರಿಯನ್ನ ವರ್ಷದಲ್ಲಿ ಒಮ್ಮೆ ಈ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಆ ಮೆರವಣಿಗೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಮೈಸೂರಿನ ಜಂಬೂ ಸವಾರಿಯಲ್ಲಿ ಈ ಚಿನ್ನದ ಅಂಬಾರಿ ಏನಿದೆ ಪ್ರಮುಖ ಆಕರ್ಷಣೆ ಆಗಿರುತ್ತೆ. ಪ್ರತಿ ವರ್ಷ ಕೂಡ ಚಿನ್ನದ ಅಂಬಾರಿ ನೋಡಬೇಕು, ಆ ಅಂಬಾರಿಯಲ್ಲಿ ಕೂತಿರುವಂತ ತಾಯಿಯನ್ನ ಕಣ್ತುಂಬಿಕೊಳ್ಬೇಕು ಅಂತಾನೆ ಜನರು ಬರ್ತಾರೆ. 750 kg ತೂಕದ ಅಂಬಾರಿಯನ್ನ ಹೊತ್ತು ಸಾಕ್ತಾ ಇರುವಂತದ್ದು ಅಭಿಮನ್ಯು ಆನೆ. ಸದ್ಯ ಆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 1881ರಿಂದ 1894ರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ 10ನೇ ಚಾಮರಾಜ ಒಡೆಯರವರು ಆಳ್ವಿಕೆಯನ್ನ ಏನ್ ನಡೆಸಿದ್ರು, ಆಗಿನಿಂದ ಈಗಿನವರೆಗೂ ಕೂಡ ಮೈಸೂರು ಸಂಸ್ಥಾನ, ಮೈಸೂರಿನಲ್ಲಿ ಇರುವಂತಹ ಆಚರಣೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅರಮನೆಯಲ್ಲಿ ಇದ್ದಂತ ಚಿನ್ನದ ಅಂಬಾರಿ ಇರೋದಕ್ಕೆ ಆಗಿನಿಂದ ಕೂಡ, ಅಂದ್ರೆ ಈಗೇನು ನೀವು ಗಮನಿಸ್ತಾ ಇದ್ರೆ ಚಿನ್ನದ ಅಂಬಾರಿ 1881ರಿಂದ ಕೂಡ ಇರುವಂಥದ್ದು. ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿರುತ್ತೆ, ಆಧುನಿಕತೆಯ ಒಂದು ಸ್ಪರ್ಶ ಸಿಕ್ಕಿರುತ್ತೆ. ಆದರೆ ಆಚರಣೆಗಳು, ಸಂಪ್ರದಾಯಗಳು ಅಂತ ಬಂದಾಗ ಅದೇ ರೀತಿಯಾಗಿಯೇ ಸಾಕೊಂಡು ಹೋಗ್ತಾ ಇರುವಂಥದ್ದು. ಬನ್ನಿ ಮಂಟಪದವರೆಗೂ ಕೂಡ ಜಂಬೂ ಸವಾರಿ ಇರುತ್ತೆ. ಆನೆಯ ಗಾಂಭೀರ್ಯ ನಡೆಯನ್ನ ನೋಡಬೇಕು ಅಂತ ಕೂಡ ಬೇರೆ ಬೇರೆ ಕಡೆಯಿಂದ ಜನರು ಬಂದಿರ್ತಾರೆ. ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಜನರೆಲ್ಲರೂ ನೆರೆದಿರೋದು. ಇನ್ನು ಈ ಒಂದು ಸಂದರ್ಭದಲ್ಲಿ ಜಂಬೂ ಸವಾರಿ ಯಾವುದೇ ತೊಂದರೆಗಳಿಲ್ಲದೆ, ಗಲಾಟೆಗಳಾಗದೆ ಸಾಗಬೇಕು, ಜನರು ಕೂಡ ನೂಕು ನುಗ್ಗಲು ಮಾಡಿಕೊಳ್ಳದೆ ಸಾಗಬೇಕು ಅಂತ ಅಂದರೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಬಹಳ ಮುಖ್ಯವಾಗಿರುತ್ತೆ. ಎಲ್ಲ ಕಡೆಯೂ ಕೂಡ ಪೊಲೀಸ್ ಸಿಬ್ಬಂದಿ ನೋಡಿ ಓಡಾಡಿಕೊಂಡು ಭದ್ರತೆಯನ್ನು ಒದಗಿಸ್ತಾ ಇರೋದನ್ನು ನೀವು ಗಮನಿಸ್ಬೋದು. ಯಾವುದೇ ಒಂದು ಹಬ್ಬ, ಆಚರಣೆ, ಉತ್ಸವ ಯಶಸ್ವಿಯಾಗಿ ಸಾಗಬೇಕು ಅಂತ ಬಂದರೆ ಪೊಲೀಸ್ ಇಲಾಖೆಯ ಪ್ರಾಮುಖ್ಯತೆ, ರೋಲ್ ಏನಿದೆ ಬಹಳ ಮುಖ್ಯವಾಗುತ್ತೆ. ಎಲ್ಲೂ ಯಾವುದೇ ಅಡಚಣೆಗಳಾಗಬಾರ್ದು, ಸಂಪ್ರದಾಯಗಳಿಗೆ ಅಡ್ಡಿ ಆಗಬಾರ್ದು, ಜೊತೆಗೆ ಬಂದಂಥ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆ ಗಮನಿಸ್ತಾ ಇದ್ದೀರಾ ನೀವು. ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುತ್ತಿರುವಂತ ಅಭಿಮನ್ಯು, ಪಕ್ಕದಲ್ಲೇ ಇರುವಂತ ರೂಪ ಹಾಗೂ ಕಾವೇರಿ, ಕುಮ್ಕಿ ಆನೆಗಳು. ರಾತ್ರಿವರೆಗೂ ಕೂಡ ಇಲ್ಲಿ ಮೈಸೂರು ಅಂತ ಬಂದಾಗ ಲೈಟಿಂಗ್ಸ್, ಪಂಜಿನ ಕವಾಯತು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಪೊಲೀಸ್ ಇಲಾಖೆಯಿಂದ ನಡೆಯುವಂಥ ಪಂಜಿನ ಕವಾಯತ್ತು, ಜೊತೆಗೆ ಈ ಕುಶಾಲ ತೋಪು, ಹೀಗೆ ನಿನ್ನೆ ಎಲ್ಲವೂ ಕೂಡ ನಡೆದಿದ್ದು ಪೂಜಾ ಕೈಂಕರ್ಯಗಳು. ಇವತ್ತು ನಡೆಯುವಂಥದ್ದು ಜನರನ್ನ ಆಕರ್ಷಣೆ ಮಾಡುವಂಥ ಈ ಒಂದು ಜಂಬೂ ಸವಾರಿ. ಜಂಬೂ ಸವಾರಿಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕಾಯ್ತಾ ಇದ್ದಾರೆ.
ಅದೇ ರೀತಿಯಾಗಿ ಮೈಸೂರು ದಸರಾ ಅಂತ ಬಂದಾಗ ಟ್ಯಾಬ್ಲೋ ದರ್ಶನವನ್ನು ಕೂಡ ನೀವು ಗಮನಿಸಿದ್ದೀರಾ. ಅಂದರೆ ನಮ್ಮ ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಅವುಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸಂದೇಶ ಸಾರೋದಕ್ಕೆ ಅಂತಲೇ ಈ ಟ್ಯಾಬ್ಲೋ ದರ್ಶನವನ್ನು ಮಾಡಲಾಗುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಕಲೆ ಇದೆ, ಸಂಸ್ಕೃತಿ ಇದೆ, ಆ ನಿಟ್ಟಿನಲ್ಲಿ ಮಾಡುವಂಥದ್ದಿದು. ಇನ್ನು ಅಭಿಮನ್ಯು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಅಭಿಮನ್ಯು ಆನೆಯ ಬಗ್ಗೆ ಒಂದು ವಿಶೇಷ ಆಸಕ್ತಿ. ಭೀಮ ಆನೆ ಬಗ್ಗೆ ಹೇಗೆ ಆಸಕ್ತಿನೋ ಜನರಿಗೆ ಕ್ರೇಜು. ಯಾಕೆಂದರೆ ಭೀಮ ಅಂತ ಕೂಗಿದ್ರೆ ಸಾಕು, ತನ್ನ ಸೊಂಡಿಲನ್ನ ಎತ್ತಿ ಜನರಿಗೆ ಸ್ಪಂದನೆ ಮಾಡುವಂಥದ್ದು ಭೀಮ ಆನೆ. ಮತ್ತೊಂದು ಕಡೆ ಅಭಿಮನ್ಯು ಚಿನ್ನದ ಅಂಬಾರಿಯನ್ನ ಹೊತ್ತು ತಾಯಿಯನ್ನ ವಿರಾಜಮಾನಳಾಗಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವಂತ ಅಭಿಮನ್ಯು ಆನೆಯ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾದಂತ ಒಂದಷ್ಟು ವಿಶೇಷ ಸಂಗತಿಗಳಿದಾವೆ. ಅಭಿಮನ್ಯು 1970ರಲ್ಲಿ ಕೊಡಗು ಜಿಲ್ಲೆ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದಂತ ಆನೆ ಇದು. ಪ್ರತಿಯೊಂದು ಆನೆಯೂ ಕೂಡ ಏನು ಊರಲ್ಲಿ ಹುಟ್ಟಿರಲ್ಲ, ಊರಲ್ಲಿ ಬೆಳೆದಿರಲ್ಲ, ಕಾಡಲ್ಲಿರುವಂತ ಆನೆಯನ್ನ ಪಳಗಿಸಿ ಈ ರೀತಿಯಾಗಿ ಮೈಸೂರು ದಸರೆಯಲ್ಲಿ ಆನೆಯನ್ನ ತರಲಾಗುತ್ತೆ. 1970ರಲ್ಲಿ ಇದೇ ರೀತಿ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಕ್ಕಂತ ಆನೆ ಈ ಒಂದು ಅಭಿಮನ್ಯು. ತದನಂತರದಲ್ಲಿ ಈ ಒಂದು ಮತ್ತಿಗೋಡು ಶಿಬಿರದಲ್ಲಿ ಅಭಿಮನ್ಯು ಆನೆಯನ್ನ ಪಳಗಿಸಲಾಗುತ್ತೆ ಚೆನ್ನಾಗಿ. ಸದ್ಯ ಈಗ ಅಭಿಮನ್ಯುಗೆ 59 ವರ್ಷ. ಚಿನ್ನದ ಅಂಬಾರಿಯನ್ನ ಹೊತ್ತಿರುವಂತ ಅಭಿಮನ್ಯು ಆನೆಯ ವಯಸ್ಸು 59. ಅಭಿಮನ್ಯು ಹಿಂದೆ ಪುಂಡಾನೆಗಳನ್ನ ಸೆರೆ ಹಿಡಿಯೋದಕ್ಕೆ ಅಂತ ಕಾರ್ಯಾಚರಣೆಗೆ ಬಳಸಲಾಗ್ತಾ ಇತ್ತು. ತದನಂತರದಲ್ಲಿ ಈ ರೀತಿ ಪಳಗಿಸಿ ಈಗ ಚಿನ್ನದ ಅಂಬಾರಿಯನ್ನ ಹೊರೋ ರೀತಿಯಾಗಿ ಆನೆ ಮಾವುತರು, ಕಾವಾಡಿಗರು ಪ್ರಮುಖ ಪಾತ್ರವನ್ನ ವಹಿಸಿರೋದು. ಸುಮಾರು 140ರಿಂದ 150 ಕಾಡಾನೆಗಳನ್ನ ಸೆರೆ ಹಿಡಿಯೋದಕ್ಕೆ ಇದೇ ಅಭಿಮನ್ಯು ಆನೆ ಸಹಾಯವನ್ನ ಮಾಡಿದ್ದಾನೆ. ಇನ್ನು 40ರಿಂದ 50 ಹುಲಿಗಳನ್ನ ಹಿಡಿಯೋದಕ್ಕೆ, ಸೆರೆ ಹಿಡಿಯೋದಕ್ಕೂ ಕೂಡ ಅಭಿಮನ್ಯು ಆನೆಯ ಸಹಾಯ ಇದೆ. ಅನೇಕ ಕಾರ್ಯಾಚರಣೆಗಳು ಸಕ್ಸಸ್ ಆಗೋದ್ರಲ್ಲಿ ಅಭಿಮನ್ಯು ಪ್ರಮುಖ ಪಾತ್ರವನ್ನ ವಹಿಸಿರೋದು. ಅದೇ ರೀತಿಯಾಗಿ ಅರ್ಜುನನ ಬಳಿಕ ನಾಡದೇವತೆಯಾಗಿ ತಾಯಿಯನ್ನ ಹೊತ್ತು ಸಾಗಿಸೋದಕ್ಕೆ ಅಂತೇಳಿ ಬಂದಿರುವಂಥ ಆನೆ ಈ ಅಭಿಮನ್ಯು. ಅರ್ಜುನ ಆನೆ ಏನಿದೆ, ಇದೇ ರೀತಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥ ಅರ್ಜುನ ಆನೆ. ತದನಂತರದಲ್ಲೇ ಅಭಿಮನ್ಯು ಆನೆಯನ್ನ ಈ ಒಂದು ಚಿನ್ನದ ಅಂಬಾರಿ ಹೊರೋದಕ್ಕೆ ಅಂತೇಳಿ ಸೆಲೆಕ್ಟ್ ಮಾಡಲಾಯಿತು. ಈ ಅಭಿಮನ್ಯು ಆನೆ ಏನಿದೆ 2012ರಿಂದನೂ ಕೂಡ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾನೆ ಬಂದಿರೋದು. 2015ರಲ್ಲಿ ಕರ್ನಾಟಕ ವಾದ್ಯಗೋಷ್ಠಿ ತಂಡದ ಗಾಡಿಯನ್ನ, ಜಂಬೂ ಸವಾರಿಯನ್ನ ಪ್ರಥಮ ಬಾರಿಗೆ ಅಭಿಮನ್ಯು ಆನೆ ಆ ಮೆರವಣಿಗೆಯನ್ನ ಎಳ್ಕೊಂಡು ಹೋಗಿದ್ದು. ಅಲ್ಲಿಂದ ಅಂಬಾರಿ ಹೊರುವಂಥ ಎಲ್ಲ ಲಕ್ಷಣಗಳು ಕೂಡ ಅಭಿಮನ್ಯುಗೆ ಇದೆ ಅಂತೇಳಿ ಮಾವುತರು, ಕಾವಾಡಿಗರು ಅಂದ್ಕೊಂಡಿದ್ರು. ತದನಂತರದಲ್ಲಿ ಬೇಕಾದಂಥ ತಯಾರಿ, ತಾಲೀಮು ಎಲ್ಲ ಕೂಡ ನಡೀತು. 2020ರಿಂದ ಚಿನ್ನದ ಅಂಬಾರಿ ಹೊರುವಂಥ ಕಾರ್ಯ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿರೋದು ಅಭಿಮನ್ಯು ಆನೆ. ಅಲ್ಲಿವರೆಗೂ ಕೂಡ ಅರ್ಜುನ ಆನೆ ಇದ್ದ. ಇನ್ನು 2.74 ಮೀಟರ್ ಎತ್ತರ ಇರೋದು ಈ ಅಭಿಮನ್ಯು ಆನೆ. 4700ರಿಂದ 5000 kgಗೂ ಹೆಚ್ಚು ತೂಕ ಇರೋದು ಅಭಿಮನ್ಯು ಆನೆಯ ತೂಕ ಇದು. ಇನ್ನು ನಾಡಿಗೆ ಬಂದಿದ್ದಂಥ 30ಕ್ಕೂ ಹೆಚ್ಚು ಹುಲಿಗಳನ್ನ ಹಿಡಿಯುವಲ್ಲೂ ಕೂಡ ಅಭಿಮನ್ಯು ಆನೆ ಯಶಸ್ವಿಯನ್ನ ಕಂಡಿರೋದು. ಮೈಸೂರು ದಸರಾದಲ್ಲಿ ನಡೆಯುವಂಥ ಈ ಜಂಬೂ ಸವಾರಿ ಮೆರವಣಿಗೆ ಏನಿದೆ, ಆ ಮೆರವಣಿಗೆ ಆಕರ್ಷಣೀಯವಾಗಿ ಕಾಣಿಸುತ್ತೆ. ಅಂದರೆ ಈಗ ನೋಡಿ, ಜನರು ಕೂಡ ಅನೇಕ ಮೆರವಣಿಗೆಗಳನ್ನ, ಉತ್ಸವಗಳನ್ನ, ಜಾತ್ರೆಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ರಥವನ್ನಾಗಲಿ ಅಥವಾ ರಥ ಎಳೆಯೋದಿರುತ್ತೆ ಒಂದು ಪ್ರಕ್ರಿಯೆ. ಇಲ್ಲ ಅಂತಂದರೆ ಉತ್ಸವ ಅಂತ ಬಂದಾಗ ತಾಯಿಯನ್ನು ಹೊತ್ತು ಜನರೇ ಸಾಕ್ತಾರೆ, ಅದು ಬೇರೆ ಆಕರ್ಷಣೆ. ಆದರೆ ಇಲ್ಲಿ ಜಂಬೂ ಸವಾರಿ ಅಂತ ಬಂದಾಗ ಆನೆ ಇರುತ್ತಲ್ಲ, ಅದು ಜನರಿಗೆ ಬಹಳ ಆಕರ್ಷಣೆ. ಆನೆಯನ್ನು ನೋಡಬೇಕು ಅಂತ ಪುಟ್ಟ ಮಕ್ಕಳಿಗೂ ಆಸೆ ಇರುತ್ತೆ, ವಯೋವೃದ್ಧರಿಗೂ ಕೂಡ ಆಸೆ ಇರುತ್ತೆ. ಅದರಲ್ಲೂ ತಾಯಿ ಚಾಮುಂಡೇಶ್ವರಿ ನಾಡ ದೇವತೆ, ಅಧಿದೇವತೆಯನ್ನ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ